ಹಾಯ್ ಹಲೋ ಎಲ್ರಿಗೂ ಯಶುಲೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ಅಂತಂದರೆ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ಬಿ ಆರ್ ಹಿಲ್ಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದೆ. ಬಟ್ ಸೋಲಾರ್ ರೈಡ್ ಹೋಗ್ತಾ ಇರೋದು. ಇವಾಗ ತಾನೇ ಪೆಟ್ರೋಲ್ ಹಾಕಿಸಿದೆ. ಬಟ್ ಅದೇನೋ 299ಗೆ ಮೇಲೆ ಹಾಕ್ಸಿದ್ರೆ ಏನೋ ಸಿಕ್ತಿತ್ತಂತೆ, ಏನೋ ಕೂಪನ್ ಥರ. ಬಟ್ ಹಾಕ್ಸಿಲ್ಲ. ಬಟ್ ಕ್ಯಾಶಲ್ಲಿ ನಾನು ಹಾಕ್ಸಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಪೆಟ್ರೋಲ್ ಬಂಕಿಂದ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಲೈಟ್ ಸ್ಟಾರ್ಟ್, ಬನ್ನಿ ಹೋಗುವ. ಹಾಯ್, ನನ್ನ ಪರಿಚಯದ ಮೊದಲನೇ ವ್ಯಕ್ತಿ ಇವರು. ಇಲ್ಲೇ ಹತ್ರ ತಗೊಳ್ಳೋರಂತೆ. ಸೊ ಆ್ಯಕ್ಚುಲಿ ಇಲ್ಲೇ ಸಿಕ್ಕಿದ್ರು, ನಾನು ನಿಂತಿದ್ದಲ್ಲ ಅಂದ್ಬಿಟ್ಟು ಬಂದು ಮಾತಾಡ್ಸಿದ್ರು ಇವರು. ಹೇಳ್ತಾ ಇದ್ರು ಈ ಗಾಡಿನೇ ತೊಗೊಬೇಕಂತ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಗಾಡಿ ಚೆನ್ನಾಗಿಟ್ಟವನೆ ಅಂತ ಅಂದ್ಬಿಟ್ಟು ಇದನ್ನು ತೊಗೋಬೇಕಂತ, ಅವ್ರ ತಮ್ಮಗೆ ತೊಗೊಡ್ಬೇಕು ಅಂತ ಹೇಳ್ತಾಯಿದ್ರು. ಯಾವ ಪರ್ಪಸಿಂದ ಅಂತಂದರೆ ಅವ್ರ ತಮ್ಮ ಪಾಸ್ ಆಗಿದ್ರಂತೆ, ಅದಕ್ಕೆ ತಗೊಡ್ತಾ ಇರೋದಂತೆ, ಇಲ್ಲಾಂದರೆ ತಗೊಡ್ತಾ ಇರಲಿಲ್ಲ ಅಂತ. ಓಕೆ, ಥ್ಯಾಂಕ್ ಯು ಬ್ರೋ ಮೀಟ್ ಆಗಿದ್ದಕ್ಕೆ. ಮಳೆ ನೋಡ್ತಿದ್ರೆ ಯಾಕೋ ನನ್ನನ್ನು ಇವತ್ತು ಬೇರೆ ದಿವಸಕ್ಕೆ ಕರ್ಕೋಗೋ ಥರ ಕಾಣಿಸ್ತಾ ಇಲ್ಲ. ಎಷ್ಟು ಮಳೆ ಓದೈದು ಗೊತ್ತಾ? ಈ ಅಪ್ಪ ದೇವ ಎಲ್ಲ ಜನ ನಿಂತ್ಬಿಡೋದು ಸುಮ್ಮನೆ. ಸೊ ನಿಲ್ಲಾಗಂತೂ ಆಗ್ತಿಲ್ಲ. ಈ ಮಳೆಯಲ್ಲಿ ನಾನು ನೆನ್ಕೊಂಡು ಹೋಗ್ತೀನೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಆಗಷ್ಟು ಟ್ರೈ ಮಾಡ್ತೀನಿ. ಮಳೆ ಏನಾದ್ರು ಬಂತು, ಅಕಸ್ಮಾತ್ ಜಾಸ್ತಿ ಬಂತು ಅಂತಂದರೆ ವೆಯ್ಟ್ ಮಾಡ್ತೀನಿ. ಬಟ್ ನೋಡೋಣ. ಅಯ್ಯೋ ನನ್ನ ಗಾಯಿಸಿ ಮಳೆ ಅಂತೂ ನಮ್ಮ ಕೆಲಸಗಳನ್ನ ಪಕ್ಕ ಹಾಳು ಮಾಡೋಂಥ ಎಲ್ಲ ಲಕ್ಷಣಗಳು ಕಾಣಿಸ್ತೈತೆ. ಯಾಕೆ ಅಂತಂದರೆ ಯಾವ ರೇಂಜಿಗೆ ಮಳೆ ಬರ್ತೈತೆ ಅಂದರೆ ನಿಲ್ಬೇಕಾ ನಿಲ್ಬಾರ್ದಂತೆ. ಈ ಮಳೆಗೇನು ಮಾಡೋಕ್ಕೆ ಕೆಲಸ ಇಲ್ಲ. ಬಟ್ ನಮ್ಗಳು ಕೆಲಸ ಇಲ್ವಾ, ನಾವು ಅಲ್ಲಿ ಇಲ್ಲಿ ಹೋಗ್ಬೇಕಂತ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತೀವಿ. ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ. ಈ ಮಳೆ ನೋಡೋದು ದರಿದ್ರ ಮಳೆ ಈ ರೇಂಜಿಗೆ ಹಾಳು ಮಾಡೋದಿಲ್ಲ ನಮ್ಮನ್ನೆಲ್ಲ. ನಾನಿಲ್ಲಿ ನಿಂತಿರ್ಬೇಕಾದ್ರೆ ನನಗೆ ಪರಿಚಯ ಆದಂಥ ಈ ಬ್ಲಾಗಲ್ಲಿ ಎರಡನೇ ವ್ಯಕ್ತಿ ಇವರು. ಹಾಯ್ ಬ್ರೋ. ಹಾಯ್. ನಿಮ್ಗೆ ಅದರ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಇದೆಯಾ? ಯಾವುದಿಲ್ಲ. ಬಟ್ ಥ್ಯಾಂಕ್ ಯು. ಯಾಕೆಂತಂದರೆ ಎಲ್ಲರೂ ಹೋಗ್ಬೇಕಾದಿರೋ ವ್ಯಕ್ತಿಗಳು ಸಿಕ್ಕಿದಾಗ ನಮಗೂ ಖುಷಿ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ಮಲ್ಲಿರೋಂಥ ಒಂದು ಗುಣಗಳು ನಾವು ಮಾಡಿ ಏನಾದರೂ ಆಗುತ್ತೆ ಅಂತ ಹೇಳೋರು ಸಿಗೋದೇ ಕಮ್ಮಿ. ಅದರಲ್ಲಿ ಹೇಳಿದಾಗ ಸಾಕಿದ್ರೆ ನನಗೂ ಖುಷಿ ಆಯಿತು. ಬಟ್ ಹಿಂಗೆ ಒಳ್ಳೇದಾಗಲಿ ಅಂತ. ಯಾವಾಗಲೂ ಸೇಫ್ ರೈಡ್ ಇರಲಿ. ರೈನ್ ಟೈಮಲ್ಲಿ ನೀವು ಆದಷ್ಟು ನಿಮ್ಮ ಸೇಫ್ಟಿನ ಮೇಂಟೈನ್ ಮಾಡ್ಕೊಳ್ಳಿ. ಆದಷ್ಟು ಜನಗಳಿಗೆ ಒಳ್ಳೆ ಕಂಟೆಂಟ್ಗಳು ಕೊಡೋದು ಟ್ರೈ ಮಾಡ್ತಿರ್ತೀರ. ಎಲ್ಲ ಕಂಟೆಂಟರ್ಸ್ಗೂ ಹೇಳೋದು ಇಷ್ಟೇ, ಜಸ್ಟ್ ಅವ್ರಿಗೆ ತುಂಬ ಒಳ್ಳೆ ಮಾತುಗಳನ್ನ ಹೇಳಿ ಅವ್ರ ಮನಸ್ಸನ್ನ ಗೆಲ್ಲಿ. ಆ್ಯಂಡ್ ಅವ್ರ ಮನಸ್ಸನ್ನ ಗೆಲ್ಲೋಕ್ಕೋಸ್ಕರ ನಿಮ್ಮ ಲೈಫ್ನ ರಿಸ್ಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಷ್ಟೇ ನಾ ಹೇಳೋದು ಗೈಸ್. ಜಸ್ಟ್ ಬಿ ಸೇಫ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಗೈಸ್, ಇದು ನಮಗೆ ನಿಮಗೆ ಎಲ್ಲರೂ ಗೊತ್ತಿರೋ ಹಾಗೆ ದಕ್ಷಿಣ ಕಾಶಿಯ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನ. ನಾವು ಹೋಗುವಂಥ ದಾರಿಲಿ ಸಿಗುತ್ತೆ ಇದು. ಆ್ಯಕ್ಚುಲಿ ಭಗವಂತ ಈಗ ನಮಗೆ ಒಳ್ಳೇದು ಮಾಡ್ತೀವಿ ಇಲ್ವೋ ಗೊತ್ತಿಲ್ಲ. ಬಟ್ ನಮಗೆ ಒಳ್ಳೇದನ್ನು ಬಯಸೋರಿಗೆ ಒಳ್ಳೇದು ಮಾಡು ಅಂತ ಹೇಳ್ತಾ. ಬಟ್ ಯಾಕೆಂದರೆ ಅವ್ರ ಆಶೀರ್ವಾದ ನಮಗೆ ಅಲ್ಲಿ ಯಾವಾಗಲೂ ಸದಾ ಇರುತ್ತೆ ಅಂತ ಹೇಳ್ತಾ ನಮ್ಮ ವ್ಲಾಗ್ನ ಮುಂದೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಬನ್ನಿ. ಗೈಸ್, ಮತ್ತೆ ಬೈಕ್ ನಿಲ್ಸಿದ ಕಾರಣ ಇಷ್ಟೇ, ಹೊಟ್ಟೆ ಹಸಿವಿನ ಕಾರಣ. ಸೊ ಯಾವುದೋ ಬುರ್ಜ್ ಖಲೀಫಾ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ. ನನಗೆ ಹೊಟ್ಟೆ ಹಸಿದಿದೆ ತುಂಬ. ಸೊ ಊಟ ಮಾಡಬೇಕು ಅಂತ ಮಾಡ್ತಿದ್ದೀನಿ. ಸಾರಿ ತಿಂಡಿನೇ ಮಾಡಿಲ್ಲ ಇನ್ನು. ಆವಾಗಲೇ ಊಟ ಏನಿದೆ ಕೇಳೋಣ. ನನ್ನ ನಾಲೆಜ್ ಹೋಟೆಲ್ ನಾನು ಏನು ಬೇಕಾದ್ರೂ ತಿಂತೀನಿ. ಬಟ್ ಹೊಟ್ಟೆ ಹಸಿ ಅಂತ ಬಂದಾಗ ನಾನ್ ವೆಜ್ಗೆ ಫಸ್ಟ್ ಕೈ ಹಾಕೋದು. ಕೇಳೋಣ ಏನೇನಿದೆ ಅಂತ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ಇಲ್ವಾ? ಗೈಸ್, ಈ ಹೋಟೆಲಿಗೆ ನಾನೇ ಮೊದಲನೇ ವ್ಯಕ್ತಿ ಬೆಳಿಗ್ಗೆ ಬಂದಿರೋದು. ಸೊ ಚಿಕನ್ ಬಿರಿಯಾನಿ ಆ್ಯಂಡ್ ಕಬಾಬು ಆ್ಯಂಡ್ ಫಿಶ್ ಇದೆಯಂತೆ. ನಾನು ಚಿಕನ್ ಬಿರಿಯಾನಿ ಮತ್ತು ನೋಡೋಣ ಫಿಶ್ ತಗೊಳ್ಳೋಣ ಅಂತ ಇದ್ದೀನಿ. ತಗೊಳ್ಳೋದ ಊಟ ಎಲ್ಲ ತಿಂದಾದ್ಮೇಲೆ ನಾನು ಮತ್ತೆ ಸಿಗ್ತೀನಿ. ಯಾಕೆಂದರೆ ಸ್ವಲ್ಪ ಮೊಬೈಲ್ ಚಾರ್ಜರ್ ಹಾಕಬೇಕು. ಯಾಕೆಂದರೆ ಅಲ್ಲಿ ತನಕ ಹೋಗೋ ತನಕ ಫೋನ್ ಚಾರ್ಜರ್ ಇರೋಲ್ಲ. ನೋಡೋಣ ಮತ್ತೆ ಸಿಗುವ. ಗೈಸ್, ನನ್ನ ನಸೀಬ್ ಹೆಂಗೈತೆ ಅಂತಂದರೆ ಯಪ್ಪ ಊಟ ಮಾಡ್ತಾ ಒಂದಷ್ಟು ಚಾರ್ಜರ್ ಆದರೂ ಆಗುತ್ತೆ ಅಂತ 10 ನಿಮಿಷ ಅಂತಂದರೆ ನೋಡಿದ್ರೆ ಕರೆಂಟೇ ಹೋಗ್ಬಿಡೈತೆ. ನಾನು ಚಾರ್ಜರ್ ಬೇರೆ ಹಾಕಿ ಚಾರ್ಜರ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಕೇಳೋಷ್ಟರಲ್ಲಿ ಕರೆಂಟ್ ಇಲ್ಲ ಸರ್, UPS ಇಲ್ಲ ಅಂತ ಕೇಳಿದ್ದಕ್ಕೆ ಅದೇನೋ ಪಕ್ಕದಲ್ಲಿ ಆನ್ ಮಾಡಬೇಕಂತೆ. ಸೊ ಅದರಿಂದ ಆನ್ ಮಾಡಿಲ್ಲ. ಏನು ಮಾಡೋಕ್ಕಾಗಲ್ಲ. ಇನ್ನೂ 78% ಇದೆ. ನೋಡ ಎಲ್ಲಿ ತನಕ ಬರುತ್ತೆ ಅಂತ. ಯಾಕಂದ್ರೆ ನಾವು ಇನ್ನೂ ಸ್ಟಾರ್ಟಿಂಗಲ್ಲಿದ್ದೀವಿ. ಇಷ್ಟಕ್ಕೇ ಖಾಲಿ ಆಗ್ಬಿಡೈತೆ ನನ್ನ ಚಾರ್ಜರು. ಇನ್ನಷ್ಟು ದೂರ ಹೋಗಬೇಕು. ನೋಡೋಣ ಹೆಂಗಾಗುತ್ತೆ ಅಂತ. ಹೊಟ್ಟೆ ಬೇರೆ ಕವ ಅಂತಿದೆ. ಏನು ಮಾಡೋದು ಸರ್? ಆಗಿದೆಯಾ ಆಗಿಲ್ವಾ? ನೋ ರೆಸ್ಪಾನ್ಸ್.
ಗೈಸ್ ನನಗೋಸ್ಕರ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗಿದೆ. ಆಲ್ಮೋಸ್ಟ್ ಮುಸ್ಲಿಮ್ಸ್ ಮಾಡೋ ಎಲ್ಲ ಬಿರಿಯಾನಿ ಎಲ್ಲ ಚೆಂದನೇ ಇರುತ್ತೆ. ತಿಂದಾನು ಸಿಗ್ತೀನಿ. ಇಲ್ಲಿ ಚೆನ್ನಾಗಿತ್ತು ಬಿರಿಯಾನಿ, 150 ರುಪೀಸು. ಬಟ್ ಆದರೂ ಚೆನ್ನಾಗಿತ್ತು, ಯಾಕಂತಂದರೆ ಕಾಸು ಕೊಟ್ಟಂತೆ ಗಜ ಇದು ಬಿಟ್ರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಾಂತಂದರೆ ಮೈಪೆಲ್ಲ ಹುರಿದೋಗ್ಬಿಡುತ್ತೆ ತಿಂದಿದ್ದಕ್ಕಂತೆ ಚೆನ್ನಾಗಿದ್ದಿಲ್ಲ ಅಂದರೆ. ಇದು ಚೆನ್ನಾಗಿತ್ತು ಬಿರಿಯಾನಿ, 150 ರುಪೀಸ್, ಲಾಸ್ ಏನಿಲ್ಲ. ಓಕೆ, ಮುಂದೆ ಹೋಗ್ತಾ ಹೋಗ್ತಾ ಸಿಗೋಣ. ಇವಾಗ ನಾವು ಫೈನಲಿ ನಾವಿರೋದು ಚಾಮರಾಜನಗರದಲ್ಲೂ. ಯಾವುದು ರಾಚಯ್ಯ ಜೋಡಿ ರಸ್ತೆ ಅಂತೆ. ಸಿಗ್ನಲ್ ಹತ್ರ ಇದ್ದೀನಿ ಇವಾಗ ಸದ್ಯಕ್ಕೆ. ಈ ರೋಡ್ ಇದೆಯಲ್ಲ, ಈ ರೋಡಿಂದ ಸ್ಟ್ರೈಟ್ ಒಂದೇ ರೋಡಲ್ಲಿ ಯಾರೋ ಕೇಳಿದೆ. ಯಾಕೆಂತಂದರೆ ಗೂಗಲ್ ಮ್ಯಾಪ್ ನಂಬ್ಕೊ ಬರೋದಕ್ಕಿಂತ, ಯಾರೋ ಗೊತ್ತಿರೋದಕ್ಕಿಂತ, ಹಂಗೆ ಬರೋದಕ್ಕಿಂತ ಯಾರು ಗೊತ್ತಿರೋನ್ನ ಕೇಳ್ಕೊಂಡು ಹೋದರೆ ನಮಗೂ ಸೇಫ್ ಆಗಿರುತ್ತೆ ಅಂತ ಒಂದು ಉದ್ದೇಶ ಅಷ್ಟೇ. ಯಾಕೆಂದರೆ ಫಸ್ಟ್ ಟೈಮ್ ಹೋಗ್ತಿರೋದು ಗ್ಯಾರೇಜ್ಗೆ. ನಾನು ಚಾಮರಾಜನಗರಕ್ಕೆ ಬಂದಿರೋದೇ ಫಸ್ಟ್ ಟೈಮು, ಹೋಗ್ತಾ ಇರೋದೇ ಫಸ್ಟ್ ಟೈಮ್. ಸೊ ಅದರಿಂದ ಕೇಳ್ಕೊಂಡಿದ್ದು ಅಷ್ಟೇ. ಇಲ್ಲಿಂದ ಇನ್ನೂ 46 ಕಿಲೋಮೀಟರ್ಸ್ ಇದೆ ಬಿಯರ್ ಹಿಲ್ಸು. ಅದಕ್ಕೆ ನಿಲ್ಲಿಸಿದೆ ಇಲ್ಲಿ. ಅಲ್ಲಿ ಪರಿಚಯ ಆಗಿದಂಥ 3ನೇ ವ್ಯಕ್ತಿ ಇವರೇ. ಹಾಯ್ ಹೇಳಿ ಅಂಕಲ್, ಹಂಗೆ ಒಂದು ಹಾಯ್. ಏಕೆಂತಂದರೆ ಇವರು ಮೈಸೂರವರೇನಂತೆ, ಬಟ್ ಜೆ ಪಿ ನಗರ ಹತ್ರ. ನಾನು ಬರ್ತಾ ಇರಬೇಕಾದ್ರೆ ಇಲ್ಲಿ ಒಂದು ಮಠ ಇದೆ. ಸೊ ಇಲ್ಲಿ ಮದುವೆ ಇತ್ತಂತೆ. ಸೊ ಬಂದಿದ್ರು, ಬರ್ತಾ ಇರ್ಬೇಕಾದ್ರೆ ಇಲ್ಲೇನೇ ಸಿಕ್ಕಿದ್ರು. ಇವ್ರನ್ನ ಡ್ರಾಪ್ ಕೊಟ್ಟೆ. ಸೊ ನನ್ನ ಕ್ಷಮ ವಿಚಾರ, ಇವರು ಚೆನ್ನಾಗಿ ಮಾಡಿದ್ರು. ಸೊ ಇವ್ರಿಗೂ ಥ್ಯಾಂಕ್ ಯು ಹೇಳ್ತಾ ಬಾಯ್ ಅಂಕಲ್. ಥ್ಯಾಂಕ್ ಯು, ಬಾಯ್ ಬಾಯ್ ಬಾಯ್. ಗೈಸ್, ಇದನ್ನು ಕೊಟ್ಟಿರೋ ಉದ್ದೇಶ ಏನು ಅಂತಂದರೆ ವನ್ಯಜೀವಿ ವಲಯ ಕಡೆಯಿಂದ ಕೊಟ್ಟಿರುವಂಥದ್ದು. ಯಾಕೆಂತಂದರೆ ಗಾಡಿ ಒಳಗಡೆ ಹೋದಾಗ, ಹೊರಗಡೆಗೆ ಬಂದಾಗ ಅವ್ರು ರೆಸ್ಪಾನ್ಸಿಬಲ್ ಆಗಿರುತ್ತೆ. ಯಾಕೆಂತಂದರೆ ಒಳಗಡೆಗೆ ಹೋದಾಗ ಯಾರು ರೆಸ್ಪಾನ್ಸಿಬಲ್ ತಗೊಳ್ಳಲ್ಲ ಇಲ್ಲಿನ ಒಂದು ದೇಶದಿಂದ, ಅವ್ರದ್ದಾಗಿರೋದ್ರಿಂದ ಇದೊಂದು ಚೀಟಿನ ಕೊಟ್ಟಿರುವಂಥದ್ದು. 2 ವೀಲರ್ಸಿಗೆ 10 ರುಪೀಸ್ ಅಂತ. ಸೊ ಯಾಕೆಂದರೆ ಎಷ್ಟು ಸೇಫ್ಟಿ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಯಾರೇ ಆದರೂ ಅಷ್ಟೇ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಹಾಕ್ಬಿಟ್ಟಿದ್ದಾರೆ. ಏನು ಅಂತಂದರೆ ಯಾರೂ ಒಳಗಡೆ ಹೋದಾಗ ಬೈಕ್ ನಿಲ್ಸಂಗಿಲ್ಲ ಅಂತ. ಸೊ ಯಾಕೆಂತಂದರೆ ಇಲ್ಲಿ ಯಾರೂ ರೆಸ್ಪಾನ್ಸಿಬಲ್ ಆಗಲ್ಲ ಅನ್ನೋದಕ್ಕಿಂತ ರೆಸ್ಪಾನ್ಸಿಬಲ್ ತೊಗೊಳಕ್ಕೆ ಯಾರೂ ರಿಸ್ಕ್ ತೊಗೊಳ್ಳಲ್ಲ. ಸೊ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ಗಳು ಹಾಕ್ಬಿಟ್ಟಿರ್ತಾರೆ. ಸೊ ನಮ್ಮ ಸೇಫ್ಟಿಲಿ ನಾವಿರಬೇಕು. ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ಬಿಯರ್ ಹಿಲ್ಸಿಗೆ. ಇಲ್ಲಿಂದ ಇನ್ನೂ 29 ಕಿಲೋಮೀಟರ್ಸ್ ಇದೆ. ಪೂರ್ತಿ ಕಾಡೇ ಇರುತ್ತೆ, ಪೂರ್ತಿ ಕಾಡಿರುತ್ತೆ. ಸೊ ಆದಷ್ಟು ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಸೊ ಕೇಳಿದೆ ಹಂಗೂ ವೀಡಿಯೋ ಮಾಡ್ಬೋದಾ ಏನು ಅಂತ. ಬಟ್ ಮಾಡ್ಬೋದು, ಬಟ್ ನಿಮ್ಮ ಒಂದು ಸೇಫ್ಟಿ ನೀವು ಇರಿ ಅಂತ ಹೇಳಿದ್ರು. ಸೊ ಇಲ್ಲಿಂದ ಬನ್ನಿ. ಗೈಸ್, ನಿಜವಾದ ಸುಖನ ಸಿಗೋದಿಲ್ಲ ಹೇಳಿ ಇಂಥ ಪ್ಲೇಸ್ಗಳಲ್ಲಿ. ಅಯ್ಯಪ್ಪ, ಇಂಥ ಅರಣ್ಯಗಳ ಮಧ್ಯ, ಇಂಥ ದಟ್ಟವಾದ ಅರಣ್ಯದ ಮಧ್ಯ ಹೋಗೋದಿದೆ ಗೊತ್ತಾ. ಅಯ್ಯಪ್ಪ, ಭಯ ಅಂತೂ ಆಗಲ್ಲ, ಬಟ್ ಇದ್ರ ಫೀಲ್ ಮಾತ್ರ ಅದ್ದೂರಿಯಾಗೈತೆ ಗೈಸ್. ನಿಜ ಹೇಳಬೇಕು ಅಂತಂದು ಆಯಿತಾ. ಯಾರಾದರೂ ಬರೋರಿದ್ರೆ ಜೊತೆಗೆ ಬನ್ನಿ, ಬಟ್ ಸಿಂಗಲ್ ಆಗಿ ಬನ್ನಿ, ಇನ್ನೂ ನಿಮಗೆ ಫೀಲ್ ಸಿಗುತ್ತೆ. ಇದಂತೂ ಸಾಕಾದಾಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಪ್ರಾಣಿ ಪಕ್ಷಿಗಳಿಗೆ ನೀರು ಕುಡಿಯೋಕ್ಕೆ ಮಾಡೋರೆ ಅಂತಂದರೆ, ಇಷ್ಟೆಲ್ಲ ಫೆಸಿಲಿಟೀಸ್ ಐತೆ ಅಂತ ನನಗೆ ಗೊತ್ತೇ ಇಲ್ಲ ಗುರು. ಆದರೂ ಸಕ್ಕತ್ತಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಬಂದರೂ ಒಂಥರ ಚೆನ್ನಾಗಿತ್ತು ನೋಡಿ. ಎಲ್ಲಿ ಸ್ಪಾಟ್
ಬಂದಿಲ್ಲ ಅಂದರೆ ನಿಜ ಬಂದ್ಬಿಟ್ಟು ಹೋಗ್ರಿ ಆಯಿತಾ. ಸಕ್ಕದಾಗೈತೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ದೇವ್ರಣೆಗೂ ಈ ಥರ ಇರುತ್ತೆ ಅಂತ. ಆದರೆ ಎಕ್ಸ್ಪೆಕ್ಟೇಷನ್ಗಿಂತಲೂ ಚೆನ್ನಾಗಿದೆ ಅಂತಂದರೆ ಮಸ್ತ್ ಮಾತ್ರ ಲಿಟ್ರಲಿ ಸಕ್ಕದಾಗೈತೆ. ಪ್ಲೇಸಲ್ಲಿ ಮೇ ಬಿ ನೀರು ಬರ್ತಿತ್ತ ಅಂತ ಬಂದಿದ್ರೆ ಚೆಂದ ಇರೋದಲ್ಲ. ಗೈಸ್ ಯಾರೂ ಆಯಿತಾ ನೆಕ್ಸ್ಟ್ ಟೈಮು ಏನಾದರೂ ನೀವು ಫ್ರೀ ಇದ್ದರೆ ಅಕಸ್ಮಾತ್ ಈ ಸಂಡೇ ಅಥವಾ ಯಾವಾಗಾದ್ರೂ ನಿಮ್ಗೆ ಫ್ರೀ ಇತ್ತು ಅಂತಂದರೆ ಬಂದ್ಬಿಟ್ಟು ಹೋಗಿ ಆಯಿತಾ. ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ ಅಂತಲೇ ಬಂದ್ಬಿಟ್ಟು ಹೋಗಿ. ಯಾಕೆಂದ್ರೆ ಚೆನ್ನಾಗಿದೆ. ಫಸ್ಟ್ ಟೈಮ್ ಯಾರು ವ್ಯೂಸ್ ಮಾಡಿಲ್ಲ, ಯಾರು ಬಂದೇ ಇಲ್ಲ ಅನ್ನೋರು ಬಂದ್ಬಿಟ್ಟು ಹೋಗಿ. ಯಾಕೆಂತಂದರೆ ಅಯ್ಯಪ್ಪ ಹಿಂಗೆಲ್ಲ ಐತೆ ನಮ್ಮ ಒಂದು ಕರ್ನಾಟಕದಲ್ಲಿ ಈ ಥರ ಒಂದು ಪ್ಲೇಸಸ್ಸು ಇದೆ ಅಂತ ನನಗೆ ಇವಾಗಲೇ ಗೊತ್ತಾಗ್ತಿರೋದು. ಯಾಕೆಂದರೆ ಫಸ್ಟ್ ಟೈಮ್ ಬರೋದಲ್ಲ, ಚೆನ್ನಾಗಿರುತ್ತೆ. ಅಯ್ಯಪ್ಪ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿದ್ದು ಜಿಂಕೆ ಮಾತ್ರ, ಇನ್ನು ಯಾವುದು ಪ್ರಾಣಿಗಳು ಕಂಡಿಲ್ಲ. ಕಂಡ್ರೆ ಪಕ್ಕ ತೋರಿಸ್ತೀನಿ. ಕಷ್ಟಪಟ್ಟಿರೋದು ಅಲ್ಲಿಂದ ಬಂದಿರೋದು ವಿಡಿಯೋ ಮಾಡೋಕ್ಕಂತ. ಗೈಸ್ ಮಳೆ ಬರೋ ಥರ ಐತೆ. ಬಟ್ ದೇವರಲ್ಲಿ ಪ್ರಾರ್ಥನೆ ಏನು ಅಂತಂದರೆ ಮಳೆ ಬರೋದು ಬೇಡ ಅಂತ. ಸೊ ಯಾಕೆ ಅಂತಂದರೆ ಇಲ್ಲಿ ಸ್ಪೇಸ್ ಏನು ಅಷ್ಟೇನು ಸೇಫ್ ಇಲ್ಲ. ಯಾಕೆ ಅಂತಂದರೆ ಇದು ಕಾಡು. ಯಾಕೆ ಅಂತಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಮಳೆ ಬರೋದು ಬೇಡ. ನಿಲ್ಲಕ್ಕೂ ಕೂಡ ಸ್ಪೇಸ್ ಇರಲ್ಲ ಇಲ್ಲಿ ನಿಂತ್ವಿ ಅಂತಂದರೆ ಯಪ್ಪ ಬರೋದು ನನಗೆ. ಅಂಥದ್ರಲ್ಲಿ ಏನಾದರೂ ನಾವು ಇದೇ ಜಾಗದಲ್ಲಿ ನಿಂತು ಬಿಡ್ತೀವಿ ಅಂತಂದರೆ ಕಷ್ಟ ಆಗಾಯಿತು ಲಿಟ್ರಲಿ. ಬಟ್ ಬೇಡ, ಹೋಗಿ ತಲುಪೋ ತನಕನೂ ಯಾವ ಮಳೆನೂ ಏನೂ ಬರೋದು ಬೇಡ. ಯಾಕೆಂದರೆ ನಿಲ್ಲಕ್ಕೆ ಇಲ್ಲಿ ಸ್ಪೇಸ್ ಇಲ್ಲ. ಯಾಕೆಂದರೆ ಇದು ಇಲ್ಲಿ ಬೇರೆನೇ ಸ್ವಲ್ಪ. ಸೊ ಮಳೆ ಏನು ಬರೋದು ಬೇಡ ಅಂತ ಸ್ವಲ್ಪ ನೀಗ್ತೈತೆ. ಸೊ ಆ ಹನಿನೂ ಸ್ವಲ್ಪ ಕಮ್ಮಿ ಆಗಲಿ ಅಂತ ಅಷ್ಟೇ ಬಯಸೋದು. ನೋಡ್ರಿ ನೋಡಿ ಜಾಗನ ಹೆಂಗೈತೆ ಅಂತ ನೋಡಿ. ಇಂಥ ಜಾಗಗಳನ್ನ ನೋಡೋದು ಬಿಟ್ಬಿಟ್ಟು ಮನೇಲಿ ಕುತ್ಕೊಂಡ್ರೆ ಮಲ್ಕೊಳ್ಳೋದು ಇದ್ದಿದ್ದೆ ಜೀವನ ಪೂರ್ತಿ ಆಯಿತಾ. ನಮ್ಮ ಕೈಲಾದರೆ ಇಂತಿಂಥ ಸ್ಪೇಸಿಗೆ ಬಂದು ಪ್ರಕೃತಿ ಸೌಂದರ್ಯನ ಸವಿಬೇಕು. ಸಕ್ಕತ್ತಾಗಿರುತ್ತೆ ನೋಡಿ. ಭಾನುವಾರ ಅಂತಂದ್ಬಿಟ್ಟು ನಾನು ಬಂದೆ. ಹಿಂಗೆ ಚೆನ್ನಾಗಿದೆ ಒಟ್ಟಿನಲ್ಲಿ ಮೂಮೆಂಟ್ ನೋಡೋಕ್ಕೆ ಚೆನ್ನಾಗಿದೆ. ಅನುಭವಿಸೋಕ್ಕಂತೂ ಇನ್ನೂ ಚೆನ್ನಾಗೈತೆ. ಏನು ಸಕ್ಕತ್ತಾಗಿದೆ ಗೊತ್ತೇನ್ರು. ಅಯ್ಯಪ್ಪ ದೇವ್ರೆ, ನಾನಂತ ಎಕ್ಸ್ಪೆಕ್ಟ್ ಮಾಡಿರಲ್ಲಪ್ಪ ಈ ಥರ ಇರುತ್ತೆ ಅಂತ. ನೋಡೋಕ್ಕೆ ಭಯ ಆಗ್ಬೋದು, ಬಟ್ ವೀಕ್ಷಣೆ ಮಾಡೋಕ್ಕೆ ಸಕ್ಕತ್ತಾಗಿದೆ. ನೆಕ್ಸ್ಟ್ ಟೈಮು ನೀವುಗಳು ಯಾರಾದರೂ ಕಪಲ್ಸ್ಗಳಿದ್ರೆ ನಿಮ್ಮ ಲವರ್ಸ್ ಜೊತೆ ಬನ್ನಿ. ಸಿಂಗಲ್ಗಳಿದ್ರೆ ಸಿಂಗಲ್ಗಳಾಗಿ ಬನ್ನಿ. ಅಥವಾ ಫ್ಯಾಮಿಲಿ ಬರ್ತೀನಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಫ್ಯಾಮಿಲಿ, ಯಾಕೆಂದರೆ ಮಕ್ಳುಗಳಿರ್ತಾರೆ, ಅಪ್ಪ ಅಮ್ಮಂದಿರು, ಅವ್ರ ಜೊತೆ ಇನ್ನೂ ಖುಷಿಯಾಗಿರ್ಬೋದು. ಇದು ಆ್ಯಕ್ಚುಲಿ ಫಾದರ್ಸ್ ಡೇ ಅಲ್ವಾ ಗಾಯ್ಸ್? ಫಾದರ್ಸ್ ಡೇ ಇವತ್ತು ಎಂಥ ವಿಷಾದಕರ ದಿನ ಅಂತಂದರೆ, ಕೆಲವೊಬ್ಬರು ಅಪ್ಪ ಇಲ್ಲದೇ ಬದುಕೋದು ಬೇರೆ ಗಾಯ್ಸ್. ಬಟ್ ಅಪ್ಪ ಇದ್ರೂ ಇಲ್ಲದೇ ಇರೋ ಥರ ಬದುಕೋದಿದೆ ನೋಡಿ. ಅದನ್ನು ಹೇಳ್ಕೊಳಕ್ಕೂ ಕಷ್ಟ ಆಗುತ್ತೆ, ಬಟ್ ಅರ್ಗಿಸ್ಕೊಳಕ್ಕೆ ಇನ್ನೂ ಕಷ್ಟ ಆಗುತ್ತೆ ನಮಗೆ. ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಮಕ್ಕಳಾದರೂ ಅಷ್ಟೇ ಅಪ್ಪನ ಹತ್ರ ಏನು ಬಯಸಲ್ಲ. ಅಪ್ಪನ ಹತ್ರ ಅಪ್ಪ ಅದು ತಗೊಡು ಇದು ತಗೊಡು ಅಂತ ನಾವು ಕೇಳಿದ ಮಕ್ಕಳೇ ಅಲ್ಲ, ಏನು ಎಕ್ಸ್ಪೆಕ್ಟ್ ಮಾಡಿದವರಲ್ಲ. ಬಟ್ ಅಪ್ಪನ ಹತ್ರ ಏನು ಕೇಳ್ತೀವಿ? ನಿಷ್ಕಲ್ಮಶದ ಪ್ರೀತಿ ಅನ್ನೋದನ್ನ. ಬಟ್ ನಾವು ಅದನ್ನು ಪಡ್ಕೊಂಡು ಬಂದಿಲ್ಲ. ಬಟ್ ಪ್ರೀತಿ ಅನ್ನೋದು ಯಾರಿಗೆ ಸಿಗ್ತಾಯಿದೆ ಅಪ್ಪನಿಂದ, ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ ಅಷ್ಟೇ. ಯಾಕೆ ಅಂತಂದರೆ ಅಪ್ಪನ ಪ್ರೀತಿ ಇಲ್ದೇ ಬದುಕೋರಿಗೆ ಏನು ಅಂತ ಗೊತ್ತು. ಯಾಕಂದರೆ ಪ್ರೀತಿ ಅನ್ನೋದನ್ನ ಕಳ್ಕೊಂಡಿರೋರಿಗೆ ಅದು ವ್ಯಾಲ್ಯೂ ಏನು ಅಂತ ಗೊತ್ತು. ಏನು ಗೊತ್ತಾ, ಮೋಸ್ಟ್ ಎಕ್ಸ್ಪೆನ್ಸಿವ್ ಲವ್ ಅಂತಂದರೆ ಅಪ್ಪನ ಪ್ರೀತಿ ಮಾತ್ರ.今度こそ陸上部に入ってもらうぞ。リレーの時助っ人で
新記録だし私暑いからバス早く見に行くからさಗೈಸ್ ನಾವಿರುವಂಥ ಜಾಗ ಕೇಗುಡಿಯಿಂದ. ಸೊ ಏನು ಅಂತಂದರೆ ಇದು ಮಿಡ್ ಪ್ಲೇಸ್, ಮೇ ಬಿ ಇದು ಮಿಡ್ ಪ್ಲೇಸ್. ಇದು ಇವಾಗ ಅರ್ಧಕ್ಕೆ ಬಂದಿದ್ದೀವಿ, ಇನ್ನೂ ಅರ್ಧ ಪ್ಲೇಸ್ ಹೋಗಿಲ್ಲ, ಹೋಗಬೇಕು. ಬಟ್ ಅಲ್ಲಿ ಅಲ್ಲೊಂಥರ ಚೆನ್ನಾಗೈತೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಆ ವ್ಯೂಸ್ ನೋಡ್ಕೊಂಬರೋಣ ಒಂದ್ಸರಿ ಬಂದ್ಬಿಡಿ. ಆಯ್ತಾ, ಯಾರಾದ್ರೂ ಸಿಕ್ಕರೆ ಫೋಟೋ ತೆಗ್ಸ್ಕೊಳ್ಳೋಣ ನನಗೆ. ಗೈಸ್ ಒಂದೇನು ಗೊತ್ತಾ, ನಾವು ಯಾರಿಂದನೂ ಖುಷಿಯನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನೋಡಿ, ಈ ಥರ ಪ್ಲೇಸಸ್ಗೆ ಬನ್ನಿ, ತಾನಾಗೆ ಖುಷಿಯನ್ನು ಸಿಗುತ್ತೆ, ತಾನಾಗೆ ನೆಮ್ಮದಿಯನ್ನು ಸಿಗುತ್ತೆ. ಸುಮ್ಮನೆ ಯಾರಿಂದನೋ ಒಂದು ವ್ಯಕ್ತಿಯಿಂದ ಖುಷಿಯನ್ನು ನಾವು ಪಡ್ಕೊಂಡು ಖುಷಿಯನ್ನು ಸಿಗಬೇಕು ಅಂತಂದರೆ ಅದೇ ಹೇಳ್ತಾರಲ್ಲ, ಎಕ್ಸ್ಪೆಕ್ಟೇಷನ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹಂಗೆ ಆಗ್ಬಿಡುತ್ತೆ. ಸೊ ಹಂಗೆ ಮಾಡ್ಕೊಳ್ಳೋದು ಬೇಡ. ಏಕೆ ಅಂತಂದರೆ ನಮ್ಮಲ್ಲಿ ನಾವು ಖುಷಿನ ನೋಡ್ಕೊಬೇಕು. ಈ ಥರ ಪ್ಲೇಸಸ್ಗೆ ಬಂದಾಗ ನಮಗೆ ಆಟೋಮೆಟಿಕ್ ಖುಷಿ ಸಿಗುತ್ತೆ, ನಿಮಗೆಲ್ಲ ಸಿಗುತ್ತೆ. ಸೊ ಇದಕ್ಕಿಂತ ಖುಷಿ ಏನಾದ್ರು ಬೇಕು ಅಂತಂದರೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದರೆ ಮನುಷ್ಯನಂತ ಮೂರ್ಖ ವ್ಯಕ್ತಿ ಯಾರೂ ಇಲ್ಲ. ಇದನ್ನೆಲ್ಲ ನೋಡಿದಾಗ ನಮ್ಗೆ ಯಾರು ಖುಷಿನೇ ಕೊಡೋದು ಬೇಡ. ಇದನ್ನೆಲ್ಲ ನೋಡ್ತೀರ ನಮಗೆ ಖುಷಿ ಅನಿಸ್ಬಿಡುತ್ತೆ. ಇದಕ್ಕಿಂತ ಏನು ಬೇಕು ನಮ್ಗೆ ಹೇಳಿ, ಇನ್ನೂ ಬೇಡ. ಸೊ ಸಾಕು, ಇಷ್ಟಿದೆ. ಒಂಥರ ಎಷ್ಟು ಚೆನ್ನಾಗಿದೆ ಗೊತ್ತಾಗುತ್ತೆ. ಇನ್ನು ಅರ್ಧಕ್ಕೆ ಬಂದಿರೋದಕ್ಕೆ ಸಿಗ್ತಿದೆ, ಇನ್ನು ಮೇಲೆ ಏನೇನಿದೆ ಅಂತ ಗೊತ್ತಿಲ್ಲ. ಇನ್ನೂ ನೋಡೋಣ ಬನ್ನಿ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಹೋಲವೇ ನಿನ್ನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ. ಹಾಯ್ ಗೆಳೆಯ, ಬೈಕ್ ಗೈಸ್. ನಾವೇ ಕೆಣಗ್ಬಿಟ್ಟು ನಮಗೆ ಮಂಗಳಾರತಿ ಮಾಡಿಸ್ಕೊಳ್ಳೋದು ಬೇಡ. ಯಾಕೆ ಬೇಕು, ಮಳೆ ಬದೈತೆ, ಹೋಗ್ಬಿಡೋಣ ಬನ್ನಿ. ಗೈಸ್, ಈ ಅಡವಿ ಮಧ್ಯದಲ್ಲಿ ನಿಲ್ಲಿಸಿದ ಕಾರಣ ಈ ಗಾಡೀಲಿ ಪೆಟ್ರೋಲ್ನ ಸಂಭವ ಕಮ್ಮಿ ಇದೆ. ಸೊ ಅದರಿಂದ ಬಂದಿದ್ದೀನಿ, ಆದ್ರೂ ಕಮ್ಮಿ ಕೊಟ್ಟಿದೆ. ನೋಡೋಣ ಬನ್ನಿ. ಬೈಕ್ ಚೊಟ್ಟು ಗೈಸ್, ಇಲ್ಲಿ ಜೇನುತುಪ್ಪ ಸಿಗುತ್ತಂತೆ. ಹೆಂಗೈತೆ ನೋಡಿ, ನೋಡಿ ಎಲ್ಲ ಇದೆ ಅಲ್ಲ. ಎಷ್ಟು ಬೇಕು ಪೆಟ್ರೋಲು? 1 ಲೀಟ್ರ್ ಎಷ್ಟು ಕೊಡಿ? 1 ಲೀಟ್ರ್ ಹಾಕ್ಬಿಟ್ಟು ಬಂದು ಕೊಡ್ಲಾ ಅಥವಾ ಏನು? ಹಾಕ್ಬಿಟ್ಟು ಬರಲ್ಲ ಪೆಟ್ರೋಲು, ಅಥವಾ ಇವಾಗಲೇ ದುಡ್ಡು ಕೊಡಲ ಅಂತ? ಪೆಟ್ರೋಲು ಕಮ್ಮಿ ಇರೋದ್ರಿಂದ ಸೊ ಇನ್ನೂ ತುಂಬ ದೂರ ಹೋಗಬೇಕು. ಬಟ್ ಅದರಿಂದ ಪೆಟ್ರೋಲ್ ಹಾಕಬೇಕು ಗಾಡಿಗೆ ಇದೆ. ಬಟ್ ಯಾಕೆ? ನಮ್ಮ ಸೇಫ್ಟಿ ಅಲ್ವಾ. ಯಾಕಂದರೆ ಈ ಕಾಡ್ ಮಧ್ಯೆ ಯಾರಿಗೆ ಗೊತ್ತು. ಆದ್ರೂ ಈ ಕಾಡ್ ಮಧ್ಯೆ ಪೆಟ್ರೋಲ್ ಸಿಗುತ್ತೆ ಅಂತ ನಾನಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕುಡಿ 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 ನಮ್ಮ ನಿದ್ರೆ ನೆಮ್ಮದಿಯಾಗಿರಬೇಕು. ಗಿಳಿಗಳು ಆನೆಗಳೆಲ್ಲ ಬಂದರೆ ಯಾರು ಇದಾಯ್ತಾರೆ ರೆಸ್ಪಾನ್ಸಿಬಲ್? ಅವ್ರ ಪಾಡಿಗೆ ಹೋಯ್ತವೆ. ಇಲ್ಲಿಂದನಾ? ಹಾಂ, ಅವೇನು ನಿಮ್ಗೆ ಇದು ಮಾಡಲ್ವಾ? ಆದರೂ ಭಯ ಆಗಲ್ವಾ ನಿಮಗೆ ಇಲ್ಲಿ? ಹಾಂ 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 ಗೈಸ್, ಇಲ್ಲೆಲ್ಲ ಹಿಂಗೆ ಅಂತಂದರೆ ನಾನು ಇಲ್ಲೆಲ್ಲ ಬರಲ್ಲ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ಬಟ್ ಇಲ್ಲೆಲ್ಲ ಓಡಾಡ್ತಾವಂತೆ ಆನೆಗಳು. ಹಾಂ, ಬಟ್ ಆದ್ರೂ ಮೆಚ್ಚಬೇಕು ಇವ್ರ ಧೈರ್ಯನ. ಈ ಕಾಡಲ್ಲಿ ಅಂಗಡಿ ಇಟ್ಕೊಂಡು ಜೀವನ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಇಲ್ಲಿ ಜೀವನ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ನಾವೇನೋ ಬರ್ತೀವಿ, ಸರ್ಟೈನ್ ಟೈಮಿಗೆ ಹೋಗ್ಬಿಡ್ತೀವಿ. ಬಟ್ ಇಲ್ಲಿ ಜೀವನ ಮಾಡೋದಿದೆ ಗೊತ್ತಾ. ಯಾಕೆಂತಂದರೆ ಆ ಅಜ್ಜಿ ಇವಾಗ ನಾವು ಆನೆ ಅಂತ ಅಂದರೆ ತುಂಬ ಡಿಸ್ಟೆನ್ಸ್ ಹೋಗ್ಬಿಡ್ತೀವಿ. ಬಟ್ ಇಲ್ಲಿ ಆನೆ ಬಂದ್ರೂ ಏನು ಮಾಡೋಕ್ಕಾಗಲ್ಲ ಇವರು. ಅದು ಏನು ಮಾಡಲಿಲ್ಲ ಅಂತಂದರೆ ಅವ್ರ ಜೀವ ಉಳ್ದಂಗೆ. ಬಟ್ ಅದೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ತು ಅಂತಂದರೆ ಇಲ್ಲಿ ಬಟ್ ಇಲ್ಲಿರೋಂಥವ್ರು ರೆಸ್ಪಾನ್ಸ್ ತಗೋಬೋದು. ಬಟ್ ಜೀವ ಯಾರು ತಂದ್ಕೊಡೋಕ್ಕಾಗಲ್ಲ. ಹೋಗಿಲ್ಲಮ್ಮ, ಇದೇ ಫಸ್ಟ್ ಟೈಮ್ ಬಂದಿರೋದು ನಾನು ಇಲ್ಲಿಗೆ. ಹೌದಾ? ಒಳ್ಳೆ ಏನಾರ ಬೇಕು ಅಂತಂದರೆ ಎಲ್ಲ ಗೌರ್ಮೆಂಟಿಂದನೇ ಕೊಡ್ತಾರೆ. ಇವಾಗ ಏನಾರು ನಿಮಗೆ ಒಂದು
ತಿಂಗಳ ಅಂತಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ರೇಷನ್ ಕೊಡ್ತಾರಾ? ಗೌರ್ಮೆಂಟ್ ಕಡೆಯಿಂದನೇ? ಹಾಂ ಹಾಂ ಹಾಂ. ಅಂದರೆ ದುಡ್ಡು ಗಿಡ ಏನಾರು ಕೊಡ್ತಾರಾ? ಕೊಡಲ್ಲ, ಒಟ್ನಲ್ಲಿ ರೇಷನ್ ಕೊಡ್ತಾರೆ. ಒಟ್ನಲ್ಲಿ ಕರೆಂಟ್ ಬಿಲ್ ಅವೆಲ್ಲ ಫ್ರೀನೇ. ಹಾಂ, ಮೊಟ್ಟೆ ಪರವಾಗಿಲ್ಲ ಹಂಗಾದ್ರೆ. ಸರಿ ಅಮ್ಮ, ಆಯಿತು, ಥ್ಯಾಂಕ್ ಯು. ಕೋಟಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಅಂತ ದೇವಸ್ಥಾನ ಇದೆಯಂತೆ. ಸೊ ಏನು ಮಳೆ ಇಷ್ಟೊಂದು ಬರ್ತೈತಿ ಇಲ್ಲಿ ಮಮ್ಮಿ. ರಂಗಸ್ವಾಮಿ ದೇವಸ್ಥಾನಕ್ಕೆ ಸಮೂಹ ದೇವಾಲಯ ಸಮಥಿಂಗ್ ಏನೋ ಬರುತ್ತಂತೆ. ಸೊ ಆ ದೇವಸ್ಥಾನ ಇದೆ ಆ್ಯಕ್ಚುಲಿ. ಬಟ್ ಅಲ್ಲೋಗ್ಬಿಡೋಣ, ಮಳೆ ಬರ್ತೈತಿ. ಹೆಲ್ಮೆಟ್ ಅನ್ಕೊಂಡು ಮಾಡೋಕ್ಕಾಗಲ್ಲ. ಮಳೆ ಅಂತ ಅಂದಮೇಲೆ ಎಲ್ಲ ಅನ್ಭವಿಸ್ತೀವಿ. ನಾವೇನು ಮಾಡೋಕ್ಕಾಗಲ್ಲ, ಇದ್ದಿದೆ ಎಲ್ಲ. ಮಳೆ ಬಂದರೂ ತಡ್ಸ್ಕೊಬೇಕು, ಬಿಸಿಲು ಬಂದರೂ ತಡ್ಕೋಬೇಕು. ಗೈಸ್ ಫೈನಲಿ ನಾವು ಬಂದಿರೋದು BR ಹಿಲ್ಸ್ನ ವ್ಯೂಸ್ ಪಾಯಿಂಟ್ ಹತ್ರ. ಸೊ ಇಲ್ಲಿ ಎಲ್ಲ ಬಂದಿರೋದು ಇಷ್ಟ. ಯಾಕೆಂತಂದರೆ ತುಂಬ ಜನ ಬಂದವ್ರೆ ಏನು ವ್ಯೂಸ್ ನೋಡ್ಬೇಕು. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ಯಾಕಂತಂದರೆ ಒಂದೇ ನಿಮಿಷ ತೋರಿಸ್ತೀನಿ, ಸ್ವರ್ಗ ಎಲ್ಲ ಇದೆ ಇಲ್ಲ ಇದೆ ಅಂತ. ವ್ಯೂಸ್ ಇದು ಮಾತ್ರ ಸಕ್ಕತ್ತಾಗಿ ಕಾಣಿಸ್ತದೆ ನೋಡಕ್ಕೆ ಮಾತ್ರ. ಅಲ್ಲಿ ನಿಮ್ಗೆ ಕಾಣಿಸಲ್ಲ, ಫೋನು ಕಾಣಿಸಲ್ಲ. ಅಲ್ಲಿ ಏನಂತಂದ್ರೆ ಏನೋ ಒಂಥರ ಇದು ನೋಡಿದ್ರೆ ಮೋಡ ಇದೆಲ್ಲ, ಮೋಡ ಅದೆಲ್ಲ ಒಂಥರ ಅದು ನೋಡೋಕ್ಕೆ ಸಕ್ಕತ್ತಾಗಿದೆ. ನನ್ನ ಈ ಜರ್ನಿಲಿ ಸಿಕ್ಕಿದಂಥ 450 ಪರ್ಸನ್ಸ್ ಇವರೇ. ಹಾಯ್ ಮಾಡಿ, ಹಿಂಗೆ ಒಂದು ನೀವೊಂದು ಹಾಯ್ ಮಾಡಿ. ಇವರು ಅಷ್ಟೇ, ಇವಾಗ ಬರಬೇಕಾದ್ರೆ ಇವಾಗ ಮೈಸೂರು ಬರಬೇಕು ಕೂಡ. ಬಟ್ ಗೈಸ್ ನಾವು ಫೈನಲಿ ಬೆಟ್ಟದ ಮೇಲ್ಗಡೆ ಬಂದು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅದೇ ಇಬ್ಬರು ಫ್ರೆಂಡ್ಸ್ ಆದರು ಬಂದಾಗ. 3 ಜನ ಹೋಗ್ತಿದ್ವಿ. ಬಟ್ ಹೋಗೋದು ಬೇಡ ಅಂತಲೂ ಇದ್ವಿ, ಬಟ್ ಹೋಗಬೇಕು ಅಂತಲೂ ಇದ್ವಿ. ಬಟ್ ಆಯಿತು. ಬಟ್ ನೋಡೋಣ, ದೇವಸ್ಥಾನದ ಮೇಲ್ಗಡೆ ಹೋಗ್ತಾ ಇದ್ದೀವಿ ಇವಾಗ. ಗೈಸ್ ಜಗಳ ಏನು ಗೊತ್ತಾ, ಅವರು ನನ್ನ ಹತ್ರ ತಗೊಳ್ಳಿ ಅಂತ, ಇವರು ಇವ್ರ ಹತ್ರ ತಗೊಳ್ಳಿ ಅಂತ. ಬಟ್ ಜಗಳ ಯಾಕೆ ಆಡಬೇಕು? ಕಾಂಪ್ರಮೈಸ್ ಇರಬೇಕು ಜೊತೆಗೆ. ಇನ್ಮೇಲೆ ಒಂದೊಂದು ಕಡೆ ಇದ್ಮೇಲೆ ಇಲ್ಲಾಂದರೆ ಜಗಳ ಆಡ್ಕೊಂತ ತಿನ್ನೋದ್ರಲ್ಲಿ ಏನು ಸಿಗೋದಿಲ್ಲ. ನಮ್ಮೂರವರೇ, ನಮ್ಮ ಉದ್ಬರವರು. ಸೊ ಉದ್ಬರಿಂದನೇ ನಾನು ಬಂದಿರೋದು ಇವಾಗ. ಸೊ ಇಲ್ಲಿಂದ ಅಲ್ಲಿ ನನ್ನ ಫ್ರೆಂಡ್ಸ್ ಶೂಸ್ ಮೆಟ್ಟಿದ್ರು. ಸೊ ಅಲ್ಲಿಗೆ ಎಲ್ಲಿಂದ ಹೋಗಂತ ತಾಯಿ ಹೇಳ್ಬಿಟ್ಟಿದ್ರೆ ಒಂದು ಹಾಯ್ ಹೇಳ್ಬಿಡಿ ಹಿಂಗೆ. ಈಗ ಆಯ್ತು ಅಲ್ಲಿಂದ ಹೋಗೋಣ. ಬಟ್ ಮಳೆ ಬಂದ್ಬಿಡ್ತು ಜೋರಾಗಿ. ಬ್ರೋ ಇಲ್ಲಿಂದ ಹೋದ್ರೆ ವ್ಯೂಸ್ ಪಾಯಿಂಟ್ ಸಿಗುತ್ತೆ. ನಾವಂತೂ ಈ ಮಳೆಗೆ ಆಚೆ ಹೋಗೋಂಥ ಲಕ್ಷಣಗಳು ಯಾವುದೂ ಕಾಣಿಸ್ತಿಲ್ಲ. ಯಾಕಂದರೆ ಅಷ್ಟು ಜೋರಾಗಿ ಬರ್ತೈತೆ ಮಳೆ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಮಳೆ ಯಾವ ಕಡೆ ಬರ್ತಿದೆ, ಬಿಸಿಲು ಯಾವ ಕಡೆ ಬರ್ತಿದೆ, ಮೋಡ ಯಾವ ಕಡೆ ಇದೆ ಅಂತ ಎಲ್ಲ ಕಾಣಿಸ್ತಿತ್ತು. ಅಲ್ಲಿ ವ್ಯೂಸ್ ಪಾಯಿಂಟ್ಸಲ್ಲಿ ಇತ್ತಲ್ಲ ಅಲ್ಲಿ. ಹೇಗಾಯ್ತು ಅವ್ರು ಬರಲಿಲ್ಲ, ನಾನು ಒಬ್ಬನೇ ಹೋಗ್ತಾಯಿರೋದು ದೇವಸ್ಥಾನದ ಒಳಗಡೆಗೆ. ಯಾಕೆಂದರೆ ಇಲ್ಲಿ ತನಕ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಒಳಗಡೆ ಹೋಗಲಿಲ್ಲ ಅಂತಂದರೆ ಸುಮ್ಮನೆ ಬಂದಿದ್ದು ವೇಸ್ಟ್ ಆಗಿಬಿಡುತ್ತೆ. ಸೊ ದೇವಸ್ಥಾನದ ಒಳಗಡೆ ಹೋಗುವ. ಗೈಸ್ ಇದು ಆ್ಯಕ್ಚುಲಿ ಏನು ಗೊತ್ತಾ, ಮಳೆ ಅಲ್ಲ ಇದು, ಫಾಗ್ ಅಲ್ಲ ಇದು. ಇದು ಮಳೆ ಬರ್ತಿಲ್ಲ, ಒಂದು ಮಳೆ ಇಲ್ಲ. ಬಟ್ ಆದರೆ ಫಾಗ್ ಇದೆ, ಪೂರ್ತಿ ಫಾಗ್ ಇದೆ. ಓಕೆ, ದರ್ಶನದ ಒಳಗಡೆ ಹೋಗ್ಬಿಡೋಣ. ಹಾಂ ಗೈಸ್ ಫೈನಲಿ ದರ್ಶನ ಕೂಡ ಆಯಿತು ನಮ್ಮದು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ನೋಡಿ ಅಂತ ಹೇಳ್ತೀನಿ, ನಾನು ನಾನ್ ವೆಜ್ ತಿನ್ಕೊಂಡು ಬಂದಿರ್ಬೋದು. ಬಟ್ ಇಲ್ಲಿಗೆ ಬರೋವಂಥ ಜನಗಳಲ್ಲಿ ಮನಸ್ಸು ಶುದ್ಧಿಯಾಗಿತ್ತು ಅಂತಂದರೆ ಯಾವ ದೇವ್ರು ಬೇಕಾದ್ರೂ ಮೆಚ್ತಾನೆ. ಬಟ್ ಮನಸ್ಸು ಶುದ್ಧಿ ಇಲ್ಲ ಅಂತಂದರೆ ಯಾವ ದೇವ್ರು ಕೂಡ ಮೆಚ್ಚಲ್ಲ. ವೆದರ್ ನೋಡು, ಅಂದರೆ ಒಂದು ಮಳೆ ಏನೇ ಇಲ್ಲ, ಆದರೆ ಫಾಗ್ ಮಾತ್ರ ಸಕ್ಕತ್ತಾಗಿದೆ ಲಿಟ್ರಲಿ ಹೇಳ್ಕೊಬೇಕು ಅಂತಂದರೆ. ಗೈಸ್ ಯಾರಾದರೂ ಬಂದಿಲ್ಲ ಅಂದರೆ BR ಹಿಲ್ಸಿಗೆ ಒನ್ ಟೈಮ್ ಬಂದು ಹೋಗ್ರಿ ಆಯಿತಾ. ಯಾಕೆಂದರೆ ಅಷ್ಟು ಚೆನ್ನಾಗೈತೆ. ಯಾಕೆಂದರೆ ನಾನು ಯಾವತ್ತೂ ಬಂದಿದ್ದವನ್ನೆಲ್ಲ ಯಾಕೆ ಬರಬೇಕು ಅಂತ ಬರೋಸು ಗೊತ್ತಿಲ್ಲ. ಬಟ್ ಒಬ್ಬನೇ ಬಂದಿದ್ದೀನಿ. ಒಬ್ಬನೇ ಬಂದಿರ್ತಕ್ಕಂಥ ಫೀಲ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಬರೋದ್ರೆ ಬನ್ನಿ, ತುಂಬ ಖುಷಿಯಾಗುತ್ತೆ ನಿಮ್ಮನ್ನು. ಹಾಯ್ ಹೇಳ್ಬಿಡಿ ಒಂದು ಹಂಗೆ. ಯಾವ ಬರೋ ನಿಮ್ಮದು
ಇಲ್ಲೇನೆ ಚಾಮರಾಜನಗರದ ಹತ್ರ ಇರೋರು. ಓಕೆ ಬ್ರೋ, ಥ್ಯಾಂಕ್ ಯು. ಇಲ್ಲಿ ಹೇಳ್ತಾ ಅಲ್ಲೇ ನನ್ನ ಫ್ರೆಂಡ್ಸ್ ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿ. ಏನು ಅಲ್ಲಿ ಹೋಗೋಣ, ಅಲ್ಲಿ ಮೇಲ್ಗಡೆ ಕೈಸಿ ಇದೇನೋ ಮೇಲ್ಗಡೆ ಇದೆ ಅಂದ್ರೆ ನೀನು ನೋಡೋಣ ಎಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಗೈಸ್ ಯಾರೋ ಇಲ್ಲೇ ಮದುವೆ ಆಗ್ಬಿಟ್ಟವ್ರೆ ನೋಡಿ. ಅದೃಷ್ಟ ಮಾಡಿರ್ಬೇಕು ಈ ಥರ ಎಲ್ಲ ಮದುವೆ ಆಗ್ಬೇಕು ಅಂತಂದರೆ. ಗೈಸ್ ಏನಕ್ಕೆ ಆದರೂ ಇವಾಗ ಲವ್ ಮಾಡ್ತೀನಿ ಅಂತಂದರೆ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಅನ್ನೋದು ಇರಬೇಕಂತೆ. ಅವ್ರು ಯಾವ ಧೈರ್ಯದ ಮೇಲೆ ಬಂದಿದ್ದಾರೆ ಅಂತಂದರೆ ಜೊತೆ ಫ್ರೆಂಡ್ಸ್ ಇದ್ದಾರೆ. ಸೊ ಆ ಧೈರ್ಯದ ಮೇಲೆ ಇಲ್ಲಿಗೆ ಬಂದು ಮದುವೆಗೆ ಹೋಗ್ತಾಯಿದ್ದಾರೆ ಆ ಕಪಲ್ಸ್. ಓಕೆ, ಅವ್ರಿಗೆ ಒಳ್ಳೇದಾಗಲಿ. ಇಲ್ಲೇ ಇಳ್ದೋಗಿ ಅಂದಿದ್ದವರು ಕರೆಕ್ಟು. ಅವರಲ್ಲಿ ಬ್ರೋ ಬನ್ನಿ. ಏನೇ ಕಾಣಿಸ್ತಿಲ್ಲ ಅಲ್ಲಿ. ವ್ಯೂ ಪಾಯಿಂಟಲ್ಲಿ ಜನಗಳೇ ಕಾಣಿಸ್ತಾ ಇಲ್ಲ. ಇನ್ನು ಅಲ್ಲಿರೋ ವ್ಯೂ ಏನು ಕಾಣುತ್ತೆ. ಚೆನ್ನಾಗಿ ಕುಡಿ ಬ್ರೋ. 40 ಸರ್. ತೊಳಿ ಎಷ್ಟು 45 ಸೋದಪ್ಪ. ಅವ್ರು 21. ಅದು ನಾಟಿ ಅಣ್ಣ ಹಸ್ರಿಗೆ. ಅದಕ್ಕೆ ನಮ್ಮ ಹುಡುಗನೇ ಒಳ್ಳೆದು ಜಾಸ್ತಿ ಮಾಡ್ತೀವಿ. ಹ್ಞೂ ಅಕ್ಕ ಅದು ನಾಟಿಕಾಯಿ ಅಣ್ಣ. ಇತ್ತೀನಿ ಬೇಕಾರ ಗೊತ್ತಾಯ್ತು. ಯಾವುದಾದ್ರೇನು ಎಲ್ಲ ಮಾವಿನ ಐತಾನೆ. ಅಲ್ಲಿ 20 ಇಲ್ಲಿ 40ನಾ? ನಾಟಿ ಎಲ್ಲ ಗುರುಗಳ. ಇದು ಸೋದಾಪುರಿ ಕಲರ್ ನೋಡಿ ಗೊತ್ತಾಯ್ತಾ. ಗೈಸ್ ಫೈನಲಿ 45 ರೂಪಾಯಿ ಹಣ್ಣು 30 ರೂಪಾಯಿ ಮಾಡ್ಕೊಂಡ್ರಿ. ಗೈಸ್ ನಿಮಗೆ ಕಾಣಿಸ್ತಿದೆಯಾ ಅಲ್ಲಿ ಫಾಗ್ ಹೆಂಗೆ ಹೋಗ್ತಿದೆ ಅಂತ ನೋಡಿ. ಇದಕ್ಕೇನೆ ಬಿಆರ್ ಹಿಲ್ಸಿಗೆ ಬರಬೇಕು ಅನ್ನೋದು ಇದು. ಗೈಸ್ ಮಳೆ, ಈ ವೆದರು ಅಥವಾ ಈ ಸೋಲಾರ್ ರೈಡು, ಯಪ್ಪ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜ ಎಷ್ಟು ಖುಷಿಯಾಗೋದು ಗೊತ್ತಾ. ನಿಜ ಒಂಥರ ಸಕ್ಕದಾಗಿದೆ ಫಿಲ್ಮ್ ಹತ್ರ. ಎಲ್ಲ ಬನ್ನಿ ಆಯಿತಾ, ಚೆಂದ ಇದೆ. ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಹೋಗಿ. ವಿಸಿಟ್ ಅನ್ನೋ ಸೂಪರ್ ಆಗಿದೆ ಗೈಸ್. ಗೈಸ್ ನಾವು ಇವಾಗ ಇರುವಂತಹ ಸ್ಥಳ ತಲಕಾಡು. ಎಲ್ಲರೂ ಕೇಳಿರ್ಬೇಕಲ್ಲ, ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರಿನ ರಾಜಧರಿಗೆ ಮಕ್ಕಳಾಗದಿರಲಿ ಅಂತ. ಆ ತಲಕಾಡಲ್ಲಿದ್ದೀವಿ ಇವಾಗ. ಗೈಸ್ ಎಷ್ಟು ಜನ ಇದ್ದಾರೆ ಅಂದರೆ ಅಯ್ಯೋ ದೇವರೇ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಮಾತ್ರ. ಇವತ್ತು ಭಾನುವಾರ ಬೇರೆ. ಅಯ್ಯೋ, ಮಕ್ಕಳಿಂದ ಹಿಡಿದು ಅಜ್ಜಿ ತಾತವರೆಗೂ ಬಂದಿದ್ದಾರೆ. ತುಂಬ ಜನ ಇದ್ದಾರೆ ಮಾತ್ರ. ತೋರಿಸ್ತೀನಿ ನಿಮಗೆ. ನಮ್ಮ ತಲಕಾಡು ಮಾತ್ರ ಯಾವ ಬೀಚ್ಗಳು ಕಮ್ಮಿ ಇಲ್ಲ ಗುರು. ಆ ಥರ ಒಂದು ನಮ್ಮ ತಲಕಾಡೆ ಆ್ಯಕ್ಚುಲಿ ಎಲ್ಲರೂ ಎಷ್ಟು ಜನ ಇದ್ದಾರೆ ಗೊತ್ತಾ. ಆ ಒಂದು ಯಾಕೆಂದರೆ ಇವತ್ತು ಭಾನುವಾರ ಬೇರೆ ಅಲ್ವಾ, ಸೊ ಅದಕ್ಕೆ ಎಲ್ಲರೂ ಇದ್ದಾರೆ. ಬಟ್ಟೆ ಇದ್ದೀವಿ. ನೆಕ್ಸ್ಟ್ ಟೈಮ್ ಏನಾದರೂ ಬಂದಾಗ ನೀವು ತೆಪ್ಪದಲ್ಲಿ ಹೋಗ್ಬೇಕು ಅಂತ ಬಂದರೆ ಒಬ್ಬರಿಗೆ 50 ರೂಪೀಸು ಮತ್ತು 100 ರೂಪೀಸು ಇದೆ. ವರ್ತ್ ಬೆಸ್ಟ್ ಅಂತಂದರೆ ಇದೇನೆ. ಯಾಕೆಂದರೆ 50 ರೂಪಾಯಿಗೆ ಯಾರು ನಮ್ಗೆ ಕರ್ಕೊಂಡು ಹೋಗಲ್ಲ. ಸೊ ಬನ್ನಿ ವಿಸಿಟ್ ಕೊಟ್ಟು ಯಾರಾದರೂ ತೆಪ್ಪದಲ್ಲಿ ಹೋಗ್ಬೇಕಂತಂದರೆ ಹೋಗಿ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ತುಂಬ ದೂರ ಕರ್ಕೊಂಡು ಹೋಗ್ತಾರೆ. ಎಲ್ಲ ಎಕ್ಸ್ಪೀರಿಯೆನ್ಸ್ ಇರೋಂಥವ್ರು ಇಲ್ಲಿ ಮಾಡೋದು. ಸುಮ್ಮನೆ ಯಾರು ಕೂಡ ಮಾಡಲ್ಲ. ಚಳಿ ಬಜ್ಜಿ ವಿತ್ ಕಾಫಿ ಮಸ್ತು. ಗೈಸ್ ನಂಗೆ ಏನಿಲ್ಲ ಅಂತ ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ಇರಲೇಬೇಕು ಕಂಪಲ್ಸರಿ. ನೀನು ಊಟ ತಿನ್ನು ಅಥವಾ ಏನಾದರೂ ತಿನ್ನು, ಏನಾದ್ರು ನನಗೆ ಗೊತ್ತಿಲ್ಲ, ನಂಗೆ ಐಸ್ ಕ್ರೀಮ್ ತಿನ್ಬೇಕು ಅಷ್ಟೇ ಲಾಸ್ಟಲ್ಲಿ. ಫೇವ್ರೇಟ್ ಫುಡ್ಡಲ್ಲೇ ಫೇವ್ರೇಟ್ ಐಸ್ ಕ್ರೀಮ್ ಅಲ್ಲ ಗೈಸ್. ಇವಾಗ ನಾನಿರೋಂಥ ಪ್ಲೇಸು ಎಲ್ರಿಗೂ ಗೊತ್ತಿರೋಂಥ ಪ್ಲೇಸೇನೆ. ಸೊ ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಮಾಡಿ ಇದು ಯಾವ ಪ್ಲೇಸು ಅಂತ. ಸೊ ನಾನು ಅದನ್ನು ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ, ನನ್ನ ಒಂದು ವೀಡಿಯೋಸು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿಟ್ಕೊಂಡಿರಿ. ಯಾಕೆಂತಂದರೆ ಇನ್ಮೇಲಿಂದ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್, ಟಾಟಾ.